80,000 ಇಂದ ಗಾಡಿಗಳು ಸ್ಟಾರ್ಟ್ ಆಗಿದೆ. ಎಲ್ಲಾ ಗಾಡಿಗೆ 6 months ಇಂಜಿನ್ ವಾರಂಟಿ ಕೊಡ್ತೀನಿ. ಡೌನ್ ಪೇಮೆಂಟ್ ಪ್ರೊಫೈಲ್ ಚೆನ್ನಾಗಿದ್ರೆ ₹1 ಬೇಡ, ಡೌನ್ ಪೇಮೆಂಟ್ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ. 1,75,000 ಕೋಟಿಂಗ್ ನಂದು 1.5 ಬಿಟ್ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಒಂದು ಡ್ರೈವರ್ನ 9 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಎಲ್ಲಾ ಮಾರ್ಕೆಟ್ ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. 12 ಮಾಡಲ್ ನಾನು ಇಟಿಯೋಸ್ ನಾನು ಕೊಡ್ತಾ ಇರೋದು 2,75,000 ಸರ್. ಪ್ರೈಸ್ ನಿಮ್ಗೆ 2,25,000 ಹೇಳ್ತಾ ಇದ್ದೀನಿ. 1,95,000 ಫೈನಲ್ ಆಗಿ 95,000 ಬಿಟ್ಕೊಡ್ತೀನಿ ಸರ್. ಪ್ರೈಸ್ ನಾನು ಮಾರ್ಕೆಟ್ ಪ್ರಕಾರ ಇವತ್ತು ಯಾವ್ದು ಗಾಡಿಗೆ ಕೊಟ್ ಮಾಡ್ತಾ ಇಲ್ಲ ಸರ್. ಎಲ್ಲ ಬಜೆಟ್ ವೆಹಿಕಲ್ ಲೋ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಪ್ರೈಸ್ ಇದು 2,95,000 ಬಾಟಮ್ ಆಗಿ ಮಾಡ್ಕೊಡ್ತೀನಿ. ಬಂದ್ರೆ ಕಸ್ಟಮರ್ 3,70,000 ಬಿಟ್ಕೊಡ್ತೀನಿ ಸರ್. ಇಂಟ್ರೆಸ್ಟೆಡ್ ಇದ್ರೆ ಇನ್ನ 5-10 ಬೇಕಂದ್ರೆ ಕಡಿಮೆ ಮಾಡಿ ಕೊಡ್ತೀನಿ. 4 ಲಕ್ಷಕ್ಕೆ ಕೊಡ್ತೀನಿ ಸರ್. 45,000 ಬಿಟ್ಕೊಟ್ಬಿಡ್ತೀನಿ. 4,75,000 13 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಕೊಡ್ತೀನಿ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ನಿಮಗೆ ಶೆಜಾ ಕಾರ್ಸು. ಯಾರಾದ್ರೂ ಒಂದು ಬಜೆಟ್ ಅಲ್ಲಿ ಗಾಡಿ ಹುಡುಕೋರಿಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಶೆಜಾ ಕಾರ್ಸು. ಯಾಕಂದ್ರೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಅಂತ ಹೇಳ್ಬೋದು. ಮಾರ್ಕೆಟ್ ಒಂಥರ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ ಇವತ್ತು. ವಿಡಿಯೋ ಕೊನೆ ತನಕ ನೋಡಿ, ಯಾಕಂದ್ರೆ ಲೈಕ್ ಅನ್ಬಿಲಿಯಬಲ್ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ. ಸೊ ನಮ್ಮ ಜೊತೆ ಸರ್ ಇದಾರೆ, ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸುನಿಲ್ ಅವರ, ತುಂಬಾ ದಿವಸ ಆದ್ಮೇಲೆ ಬಂದಿದ್ದೀರಾ. ಹೌದು ಸರ್, ನೀವು ತುಂಬಾ ದಿವಸ ಆದ್ಮೇಲೆ ನನಗೂ ಲೈಕ್ ಎಷ್ಟೊಂದು ಜನ ಕೇಳ್ತಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಫೈನಲಿ ನಾನು ನಿಮ್ಗೆ ಕೇಳ್ಕೊಂಡು ಬಂದೆ. ಸೊ ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಬಜೆಟ್ ಇವತ್ತಿಂದ 80,000 90,000 ಇಂದ ಕಾರ್ ಸ್ಟಾರ್ಟಿಂಗ್ ಇದೆ. ಪ್ಲಸ್ ಎಲ್ಲಾ ತರದ ಗಾಡಿಗಳಿದೆ ನಮ್ಮ ಹತ್ರ. ಫಿಗೋ ಇದೆ, ಡಸ್ಟರ್ ಇದೆ, ಫ್ಲೂಡಿಕ್, ಇಟಿಯೋಸ್ ಎಲ್ಲಾ ಡಿಮಾಂಡ್ ಗಾಡಿಗಳು ಇವತ್ತಿದೆ. ಬೇಕಂದ್ರೆ 4 lakh 5 lakhs ಗಂಟ ಟಾಪ್ ಬಜೆಟ್ 80,000 ಇಂದ ಸ್ಟಾರ್ಟಿಂಗ್ ಇದೆ. 80,000 ಇಂದ ನಿಮ್ಗೆ ಅಪ್ ಟು ಎಲ್ಲಿ ಗಂಟ ಸಿಗ್ಬೋದು ಸರ್? 5 lakhs ಗಂಟ ಗಾಡಿಗಳು ಸ್ಟಾಕ್ ಅಲ್ಲಿ ಇದೆ ಸರ್. ಅಪ್ ಟು 5 lakhs ತನಕ ಅವೈಲೇಬಲ್ ಇರುತ್ತೆ ನೋಡಿ. ಅಪ್ ಟು 5 ಲಕ್ಷ ತನಕ ನಿಮಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಸರ್ ಶೆಜಾ ಕಾರ್ಸ್ದು. ಸರ್ ಶೆಜಾ ಕಾರ್ಸ್ ಬಂದ್ಬಿಟ್ಟು ಬನ್ನರ್ಘಟ್ಟ ರೋಡ್ ಅರ್ಕೆರೆ BTS ಲೇಔಟ್ ಅಲ್ಲಿ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕಂದ್ರೆ ನಿಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ಕಳಿಸ್ಬಿಡ್ತೀನಿ. ಬೇಕಂದ್ರೆ ಲಿಂಕ್ ಓಪನ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಬಂದ್ಬಿಟ್ಟು, ಇಲ್ಲಾಂದ್ರೆ BTS ಲೇಔಟ್ ಬಂದ್ಬಿಟ್ಟು ಫೋನ್ ಮಾಡಿದ್ರೆ ಸಾಕು, ನಾವೇ ಕರ್ಸ್ಕೊತೀವಿ. ಇನ್ನೂ ಕನ್ಫ್ಯೂಸ್ ಆದ್ರೆ ತಲೆ ಕೆಡ್ಸ್ಕೊಂಡ್ಬಿಟ್ಟು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು ನೀವು. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಏನಾದ್ರು ಇಂಜಿನ್ ಮತ್ತೆ ಟ್ರಾನ್ಸ್ಮಿಷನ್ ವ್ಯಾರಂಟಿ? ಖಂಡಿತ ಎಲ್ಲಾ ಗಾಡಿಗಳಿಗೆ ಯಾವ್ದಾದ್ರು ಇರಲಿ, 80,000 ಇರಲಿ, 5 ಲಕ್ಷ ಗಾಡಿ ಇರಲಿ, ಎಲ್ಲಾ ಗಾಡಿಗೆ 6 months ಇಂಜಿನ್ ಮೇಲೆ ವಾರಂಟಿ ಕೊಡ್ತೀನಿ. ಆರಾಮಾಗಿ ತಗೊಂಡು ಹೋಗಿ ಓಡಿಸ್ಬೋದು. ಯಾಕಂದ್ರೆ ಎಲ್ಲಾ ಗಾಡಿಗಳು ನಮ್ದು ಸರ್ಟಿಫೈಡ್ ಇರುತ್ತೆ, 100% ನಾನ್ ಆಕ್ಸಿಡೆಂಟಲ್ ಇರುತ್ತೆ. ಅಕಸ್ಮಾತ್ ಯಾವ್ದಾದ್ರು ನಿಮ್ಗೆ ಏನಾದ್ರು ಅನ್ಸುತ್ತೆ ವಾಪಸ್ ತಗೊಂಡ್ಬಂದ್ಬಿಡಿ, ನಿಮ್ಗೆ ₹1 ಹಿಡಿಯಲ್ಲ ಕಸ್ಟಮರ್ದು, ವಾಪಸ್ ಫುಲ್ ಅಮೌಂಟ್ ಕೊಡ್ತೀನಿ ನಾನು. ನೋಡಿ ಆ ಥರ ನಿಮಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ ನೋಡಿ. ಎಷ್ಟು ಬೇಗ ಬರ್ತೀವಿ ಅಷ್ಟು ಬೇಗ ಬನ್ನಿ. ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೊಳ್ಳೆ ಗಾಡಿಗಳು ಕೊಡ್ತಾರೆ, ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಕೊಡ್ತಿದ್ದಾರೆ. ಸೊ ಸರ್ ಆಮೇಲೆ ನಮ್ಮ ಯೂಸ್ಗೆ ಲೋನ್ ಸರ್. ಸೊ ಲೋನ್ ಎಲ್ಲ ಹೆಂಗೆ ಸರ್? ಲೋನ್ ಖಂಡಿತ ಎಲ್ಲಾ ಗಾಡಿಗೆ ಮಾಡ್ಕೊಡ್ತೀನಿ, ಬಟ್ ಮಾಡಲ್ ವೈಸ್. 2012 ಮೇಲೆ ಬೇಕಂದ್ರೆ ಬ್ಯಾಂಕ್ ಲೋನ್ ಆಗುತ್ತೆ. ಅಕಸ್ಮಾತ್ 8, 9, 10 ಬೇಕಂದ್ರೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ. ಇಲ್ಲ ಕರ್ನಾಟಕದಿಂದ ನೋಡ್ತಾ ಇದ್ದೀರೋ, ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, 1-3-4 days ಆಗುತ್ತೆ. ಥ್ರೂ ಔಟ್ ಕರ್ನಾಟಕ ಮಾಡ್ಕೊಡ್ತೀನಿ, ಬಟ್ ವಿತಿನ್ ಬ್ಯಾಂಗ್ಳೂರು 24 hours ಒಳಗಡೆ ಮಾಡ್ಕೊಡ್ತೀನಿ. ಬೆಂಗಳೂರಲ್ಲಿ ಆದ್ರೆ ನಿಮಗೆ ವಿತಿನ್ 24 hours, ಲೈಕ್ ಥ್ರೂ ಔಟ್ ಕರ್ನಾಟಕ ಆದ್ರೆ ಲೈಕ್ ಮಿನಿಮಮ್ ಅಂದ್ರೆ 2-3 days ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಹೋಗಿ ವೆರಿಫಿಕೇಶನ್, ಬೆಂಗಳೂರು ಆದ್ರೆ ಲೈಕ್ ಇಲ್ಲೇ ವೆರಿಫಿಕೇಶನ್ ಆರಾಮಾಗಿ ಮಾಡ್ಕೊಬಹುದು. ಸೊ ಥ್ರೂ ಆಫ್ಟರ್ ಬಿಹೈಂಡ್ ಬೆಂಗಳೂರು ಇದ್ರೆ ನಿಮಗೆ ಸ್ವಲ್ಪ ವೆರಿಫಿಕೇಶನ್ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ, ಏನಿಲ್ಲ. ಸೊ ಒಳ್ಳೆ ಸಿಬಿಲ್ ಸಿಗೋದಿದೆ, ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಖಂಡಿತ. ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ನಮ್ಮ ಮುಂದೆ ಮೊದಲನೇ ಗಾಡಿನೇ ಒಂದು ಫೋರ್ಡ್ ಫಿಗೋ ಇದೆ, ಒಂದು ಆರೆಂಜ್ ಕಲರ್. ಇದ್ರ ಡೀಟೇಲ್ಸ್ ಸರ್? ಸರ್ 2015 ಮಾಡಲ್ ಸೆಕೆಂಡ್ ಓನರ್ ಫೋರ್ಡ್ ಫಿಗೋ ಟೈಟಾನಿಯಂ ಟಾಪ್ ಎಂಡ್ ಮಾಡಲ್. ಮೈಲೇಜ್ ಪ್ರಕಾರ ನೋಡ್ಬೇಕಂದ್ರೆ 18+ ಆರಾಮಾಗಿ ಮೈಲೇಜ್ ಕೊಡುತ್ತೆ. ಫುಲ್ಲಿ ಟಾಪ್ ಎಂಡ್ ಲೋಡೆಡ್ ಫೀಚರ್ಸ್ ಬರುತ್ತೆ, ABS, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಡೀಸೆಲ್ ಅಲ್ಲ ಸರ್ ಗಾಡಿ? ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 80,000 ಓಡಿದೆ ಗಾಡಿ. ಒಂದ್ ಪೀಸ್ ಟಚ್ ಅಪ್ ಪಾಲಿಶ್ ಮಾಡಿಸಿಲ್ಲ ಗಾಡಿಗೆ. ಆರೆಂಜ್ ಕಲರ್ ಪಳಪಳ ಅಂತ ಇದೆ, ನೋಡ್ಬೋದು. ಕ್ರೇಜಿ ಆಗಿದೆ ಗಾಡಿ ಕೂಡ. ಡೀಸೆಲ್ ಗಾಡಿ ಫೋರ್ಡ್ ಫಿಗೋ 2015 ಮಾಡಲ್ ಸೆಕೆಂಡ್ ಓನರ್. ಪ್ರೈಸ್ ಏನ್ ಕೊಟ್ ಮಾಡ್ತೀರಾ? ಪ್ರೈಸ್ ನಾನು ಮಾರ್ಕೆಟ್ ಪ್ರಕಾರ ಇವತ್ತು ಯಾವ್ದು ಗಾಡಿಗೆ ಕೊಟ್ ಮಾಡ್ತಾ ಇಲ್ಲ ಸರ್. ಎಲ್ಲ ಬಜೆಟ್ ವೆಹಿಕಲ್ ಲೋ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ನಾನು ಕೋಟಿಂಗ್ ಮಾಡ್ತಾ ಇರೋದು 4,45,000. ಫೈನಲ್ ಅಂದ್ರೆ ಎಷ್ಟಕ್ಕೆ ಬರ್ತೀರಾ ಹೇಳಿ? 4 ಲಕ್ಷಕ್ಕೆ ಕೊಡ್ತೀನಿ ಸರ್. 45,000 ಬಿಟ್ಕೊಟ್ಬಿಡ್ತೀನಿ. 4 ಲಕ್ಷಕ್ಕೆ ಒಂದು ಫೋರ್ಡ್ ಫಿಗೋ. ಮುಂದೆ ಬರ್ಲಿ ಕಸ್ಟಮರ್ ಇನ್ನ ಇಂಟ್ರೆಸ್ಟೆಡ್ ಇದ್ರೆ ಇನ್ನ 5-10 ಬೇಕಂದ್ರೆ ಕಡಿಮೆ ಮಾಡಿ ಕೊಡ್ತೀನಿ. 4 ಲಕ್ಷಕ್ಕೆ ಅದ್ರಲ್ಲೂ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. 4 ಲಕ್ಷಕ್ಕೆ ಒಂದು ಫೋರ್ಡ್ ಫಿಗೋ. ಸೊ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಸರ್ ಗಾಡಿಗೆ? ಡೌನ್ ಪೇಮೆಂಟ್ ಪ್ರೊಫೈಲ್ ಚೆನ್ನಾಗಿದ್ರೆ ₹1 ಬೇಡ, ಡೌನ್ ಪೇಮೆಂಟ್ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ. ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಇದ್ರೆ ನಿಮಗೆ ಆರಾಮಾಗಿ 0 ಡೌನ್ ಪೇಮೆಂಟ್ ಅಲ್ಲಿ ಈ ಒಂದು ಫೋರ್ಡ್ ಫಿಗೋ ತಗೊಂಡೋಗಬಹುದು. ಖಂಡಿತ. ಸೊ ಹಾಗೆ ನೆಕ್ಸ್ಟ್ ಒಂದು ರೆನಾಲ್ಡ್ ಡಸ್ಟರ್ ವೈಟ್ ಕಲರ್. ಸೊ ಡೀಟೇಲ್ಸ್ ಸರ್? ಸರ್ 2014 ಮಾಡಲ್ ಇದು, ಸೆಕೆಂಡ್ ಓನರ್ ಆಗಿದೆ. 80,000 ಓಡಿದೆ ಗಾಡಿ. RXL ಆಪ್ಷನಲ್. 85 110 ಸರ್ ಇದು? ಸರ್ ಇದು 85 PS. ಮೈಲೇಜ್ ಪ್ರಕಾರ ನೋಡ್ಬೇಕಂದ್ರೆ 18+ ಆರಾಮಾಗಿ ಕೊಡುತ್ತೆ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಬಟ್ HR ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್. ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಡೀಸೆಲ್ ಗಾಡಿ. ಆಲ್ಮೋಸ್ಟ್ ಲೈಕ್ ಸಿಟಿಲಿ ಒಂದು 15 to 16 ಬರುತ್ತೆ ಮೈಲೇಜ್. ಖಂಡಿತ. ಸೊ ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಒಂದು ಒಳ್ಳೆ ಕಾಂಪ್ಯಾಕ್ಟ್ SUV ಅಂತಾನೆ ಹೇಳ್ಬೋದು. ಸೊ ಈ ರೆನಾಲ್ಡ್ ಡಸ್ಟರ್ ಏನಾಗುತ್ತೆ ಸರ್ ಪ್ರೈಸ್? ಸರ್ ನಾನು ಕೋಟಿಂಗ್ ಮಾಡ್ತಾ ಇರೋದು 3,95,000 ವಿತ್ NOC. ಓಕೆ. ಮುಂದೆ ಬಂದ್ರೆ ಕಸ್ಟಮರ್ 3,70,000 ಬಿಟ್ಕೊಡ್ತೀನಿ ಸರ್.
3,70,000ಕ್ಕೆ ನಿಮ್ಗೆ ಒಂದು ವಿತ್ NOC ಬರುತ್ತೆ. ವಿತ್ ಕೆ ಬರ್ಬೇಕಂದ್ರೆ ಎಷ್ಟಕ್ಕೆ ಬರ್ಬೋದು ಸರ್? ಕೆ ಬರ್ಬೇಕಂದ್ರೆ ಅದೇ ಟ್ಯಾಕ್ಸ್ ಎಲ್ಲ ಸೇರಿಸ್ಬಿಟ್ಟು ಒಂದು 470-480 ಗಂಟ ಮಾಡ್ಕೊಡ್ತೀನಿ ಸರ್. ಓಕೆ, 470 to 480 ತನಕ ಆಗುತ್ತೆ. ನನಗೆ ಕೇಳಿದ್ರೆ ಆರಾಮಾಗಿ ಕೆ ಮಾಡ್ಕೊಂಡು ತಗೊಂಡೋಗಿ. ಸೊ ಅದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಗಾಡಿ ನಂಬರ್ ಓಡ್ತಾ ಇದ್ರೆ ಒಂಥರ ಚಂದ ಅಂತ ಹೇಳ್ಬೋದು. ಕರೆಕ್ಟ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ವರ್ನ ಇದೆ. ಸೊ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ಬೋದು. ಇದು ಡೀಟೇಲ್ಸ್ ಸರ್. ಇವಾಗ ಮಾರ್ಕೆಟ್ ಅಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ ವರ್ನ. ಹೌದೌದು. ವರ್ನ ಫ್ಲೂಯಿಡ್ 2013 ಮಾಡಲ್ ಸಿಂಗಲ್ ಓನರ್ 88,000 ಓಡಿದೆ ಗಾಡಿ. ಓಕೆ, ಟಾಪ್ ಎಂಡ್ ಗಾಡಿ ಇದು ಕೂಡ. CRDI ಇಂಜಿನ್, ಡೀಸೆಲ್ ಇಂಜಿನ್, 1.6 AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಟಾಪ್ ಫೀಚರ್ ಗಾಡಿ. ಓಕೆ, ಸೊ ನೋಡ್ತಾ ಇರ್ಬೋದು ರಿಮೋಟ್ ಕಂಟ್ರೋಲ್ಸ್, ARVMs, ಒಳ್ಳೆ ಲೆದರ್ ಸೀಟ್ಸ್ ಇದೆ, ಕಂಪ್ನಿ ಲೆದರ್ ಸೀಟ್ಸು. ಸೊ ಯಾರಾದ್ರೂ ಒಂದು ಹುಂಡೈ ವರ್ನ, ಅದು SX ಆಪ್ಷನಲ್ ಇಲ್ಲ SX ಸರ್? ಇದು SX ವರ್ನ ಫ್ಲೂಯಿಡ್ ಬೇರೆ. ಸೊ ಡೀಸೆಲ್ ವೇರಿಯಂಟ್ ಗಾಡಿ ಕೂಡ. ಬಾಡಿ ಒಂಚೂರು ಸ್ಟ್ರೆಚ್ ಅಪ್ ಏನು ಆಗಿಲ್ಲ. ಸೊ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತ ಹೇಳ್ಬೋದು ಗಾಡಿ. ಸೊ ಏನಾಗ್ಬೋದು ಸರ್ ಪ್ರೈಸ್ ಇದು? ಸರ್ ಮಾರ್ಕೆಟ್ ಬಿಟ್ಟಾಕಿ 4,75,000ಗೆ 13 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಕೊಡ್ತೀನಿ. ಓಕೆ, ಈಗ ವರ್ನಾಗ ಎಷ್ಟು ಮಾಡಬೇಕು ಸರ್ ಡೌನ್ ಪೇಮೆಂಟ್? ಡೌನ್ ಪೇಮೆಂಟ್ ಒಂದು 80% ಮಾಡಿಲಿ ಸರ್. 4 lakhs ಗಂಟ ನಾನು ಆರಾಮಾಗಿ ಲೋನ್ ಅಪ್ರೂವಲ್ ಮಾಡಿ ಕೊಡ್ತೀನಿ. ಓಕೆ, ನೀವು ಜಸ್ಟ್ 4 lakhs ತನಕ ನಿಮಗೆ ಲೋನೇ ಆಗುತ್ತೆ ಈ ಗಾಡಿ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮಾತ್ರ ಹೇಳ್ತಾ ಇರೋದು. ಇನ್ಶೂರೆನ್ಸ್ ಬಂದ್ಬಿಟ್ಟು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ವ್ಯಾಲ್ಯೂ 4 lakhs ಇದೆ ಸರ್. ಓಕೆ, ಹಂಗಾರೆ ಆರಾಮಾಗಿ 4 ಲಕ್ಷ ಡೌನ್ ಪೇಮೆಂಟ್ ಲೋನೇ ಆಗ್ಬಿಡುತ್ತೆ ಗಾಡಿಗೆ. ಖಂಡಿತ. ಒಂದು 70,000 75,000 ತಗೊಂಡ್ಬಂದ್ರೆ ಆರಾಮಾಗಿ ಹುಂಡೈ ವರ್ನ ತಗೊಂಡು ಹೋಗ್ತಾನೆ ಇರ್ಬೋದು. ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಓಕೆ, ಸೊ ಹಾಗೆ ಒಂದು ಮಾರ್ಕೆಟ್ ಅಲ್ಲಿ ಇನ್ನೊಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಅಂದ್ರೆ ಒಂದು ಇಟಿಯೋಸ್. ಸೊ ಇದು ಡೀಸೆಲ್ ಪೆಟ್ರೋಲ್ ಸರ್ ಗಾಡಿ? ಪೆಟ್ರೋಲ್ ಸರ್. ಓಕೆ, ಇದು ಡೀಟೇಲ್ಸ್ ಸರ್. 2012 ಮಾಡಲ್ 3rd ಓನರ್ ಗಾಡಿ. ಟಾಪ್ ಫೀಚರ್ಸ್, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 4 ಪವರ್ ವಿಂಡೋಸ್, ಪೆಟ್ರೋಲ್ ಇಂಜಿನ್, ಒಂದು 16 ಗಂಟೆ ಆರಾಮಾಗಿ ಮೈಲೇಜ್ ಕೊಡುತ್ತೆ. ನೋಡ್ಬೋದು ಗಾಡಿ ಕಂಡೀಷನ್ ಹೆಂಗಿದೆ ಅಂತ. ಪ್ಲಸ್ ಬಾಡಿ ಲೈನ್ ಅಲ್ಲಿ ಒಂದು ಸ್ಕ್ರಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ, ಟೈರ್ ಕಂಡೀಷನ್ ಚೆನ್ನಾಗಿದೆ. ಆರಾಮಾಗಿ ತಗೊಂಡ್ ಹೋಗ್ಬೋದು. 6 months ಇಂಜಿನ್ ಮೇಲೆ ವಾರಂಟಿ ಕೊಡ್ತೀನಿ. ಯಾವ್ದಾದ್ರು ಗಾಡಿ ತಗೊಳ್ಳಿ, ಇದೆ ಅಂತದಲ್ಲ, ಎಲ್ಲಾ ಗಾಡಿ. ಯಾಕಂದ್ರೆ ನಮ್ಮ ಹತ್ರದಿಂದ 80,000 ಇಂದ ಗಾಡಿಗಳು ಸ್ಟಾರ್ಟ್ ಆಗಿದೆ. ಎಲ್ಲಾ ಗಾಡಿಗೆ 6 months ಇಂಜಿನ್ ವಾರಂಟಿ ಕೊಡ್ತೀನಿ. ಓಕೆ, ಸೊ ಇವಾಗ ಒಂದು ಇಟಿಯೋಸ್ ಇದೆ ಸರ್, ಏನಾಗುತ್ತೆ ಪ್ರೈಸ್ ಇದು? ಸರ್ ಪ್ರೈಸ್ ನಾನು ಹೇಳ್ತಾ ಇದೀನಲ್ಲ, ಮಾರ್ಕೆಟ್ ವ್ಯಾಲ್ಯೂನೇ ಹೇಳ್ತಾ ಇಲ್ಲ ನಾನು. ಕಡಿಮೆ ಬಜೆಟ್ ಅಲ್ಲಿ ಗಾಡಿಗಳು ಕೊಡ್ತಾ ಇರೋದು. ಓಕೆ, 12 ಮಾಡಲ್ ನಾನು ಇಟಿಯೋಸ್ ನಾನು ಕೊಡ್ತಾ ಇರೋದು 2,75,000ಗೆ. ನಾನು 3,70,000 ಅಂತ ಹೇಳ್ತೀನಿ ಅನ್ಕೊಂಡೆ, ಬಟ್ 2,70,000 ಹೇಳ್ತಿದ್ದೀರಾ. ಮಾರ್ಕೆಟ್ ಬಿಟ್ಬಿಡಿ ಸರ್. ಈ ವಿಡಿಯೋದಲ್ಲಿ ಪ್ರೈಸ್ ಗಳು ಏನ್ ಹೇಳ್ತಾ ಇದೀನಿ, ಫುಲ್ ಬಜೆಟ್ ಫ್ರೆಂಡ್ಲಿ. ಓಕೆ, ಸೊ ನೋಡಿ 2,70,000ಕ್ಕೆ 2,70,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. ಹೌದು. ಓಕೆ, ನೀವು 2,70,000ಕ್ಕೆ ನಿಮ್ಗೆ ಒಂದು 2012 ಮಾಡಲ್ ಗಾಡಿ, ಒಂದು ಇಟಿಯೋಸ್, ಅದು ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಸಿಗ್ತದೆ. ಸೊ ಅಕಸ್ಮಾತ್ ಈ ಸಿಡಾನ್ ವೆಹಿಕಲ್ ಬೇಕಾಗಿಲ್ಲ, ಒಂದು ಒಳ್ಳೆ ಬಜೆಟ್ ಅಲ್ಲಿ, ಅದು ಫ್ಯಾಮಿಲಿ ಮೇಂಟೆನೆನ್ಸ್ ಗೆ ಲೋ ಮೇಂಟೆನೆನ್ಸ್ ಗಾಡಿ ಅಂತ ಹುಡುಕ್ತಾ ಇರೋರಿಗೆ ಒಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ. ಸೊ ಇದು ಡೀಟೇಲ್ಸ್ ಸರ್? ಖಂಡಿತ ಯೂಸರ್ ಫ್ರೆಂಡ್ಲಿ ವೆಹಿಕಲ್ ಸರ್. ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಇದು. VXi ವೇರಿಯಂಟ್ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆರಾಮಾಗಿ ನಿಮ್ಗೆ ಮೈಲೇಜ್ 16 to 18 ಕೊಡುತ್ತೆ. ಮುಂದೆ ಬಂದು ನೋಡ್ಕೊಳ್ಳಿ ಗಾಡಿ ಕಂಡೀಷನ್ ಹೆಂಗಿದೆ ಅಂತ ಕಸ್ಟಮರ್ಗೆ ಅವಾಗ್ಲೇ ಗೊತ್ತಾಗೋದು. ಬಂದು ನೋಡ್ಕೊಂಡ್ರೆ ಗಾಡಿ ಕಂಡೀಷನ್ ಮೇಲೆ ಬೆಲೆ ನಾವು ಹೆಂಗ್ ಕೊಟ್ಟು ಮಾಡ್ತಾ ಇದೀವಿ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಹೌದು. ಸೊ ಸ್ವಿಫ್ಟ್ ಡಿಸೈರ್, ಸೊ ಸಿಂಗಲ್ ಓನರ್ ಗಾಡಿ 2010. ಸೊ ಇಂಟೀರಿಯರ್ ನಿಮಗೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಇದೆ ನಿಮಗೆ ಗಾಡಿಲಿ. ಸೊ ಯಾರಾದ್ರೂ ಒಂದು ಒಳ್ಳೆ ಸ್ವಿಫ್ಟ್ ಡಿಸೈರ್, ಅದು ಪೆಟ್ರೋಲ್ ವೇರಿಯಂಟ್ ಹುಡುಕೋರಿಗೆ ಸೊ ಚೆನ್ನಾಗಿದೆ ಗಾಡಿ ಅಂತಾನೆ ಹೇಳ್ಬೋದು. ಬಾಡಿ ಲೈನ್ ಆಗಲಿ ಎಲ್ಲಾನು ಸಕ್ಕತ್ತಾಗಿದೆ. ಸೊ ಈ ಸ್ವಿಫ್ಟ್ ಡಿಸೈರ್ ಏನಾಗ್ಬೋದು ಸರ್ ಪ್ರೈಸ್? ಸರ್ ಪ್ರೈಸ್ ಇದು 2,95,000ಗೆ ಬಾಟಮ್ ಆಗಿ ಮಾಡ್ಕೊಡ್ತೀನಿ. ಓಕೆ, 2,95,000ಗೆ ಫೈನಲ್ ಆಗುತ್ತೆ ಗಾಡಿ. ಫೈನಲ್ ಆಗುತ್ತೆ. ಓಕೆ, ನೋಡಿ 2,75,000ಕ್ಕೆ 95,000ಕ್ಕೆ ನೀವು ಒಂದು ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟ್, ಅದು ಸಿಂಗಲ್ ಓನರ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು ಹುಂಡೈ ವರ್ನ ಇದೆ. ಇದು ಡೀಟೇಲ್ಸ್ ಸರ್? 2010 ಮಾಡಲ್ ಹುಂಡೈ ಟ್ರಾನ್ಸ್ಫಾರ್ಮ್, ವರ್ನ ಟ್ರಾನ್ಸ್ಫಾರ್ಮ್ ಇದು 1.6 XI ಬರುತ್ತೆ. ಓಕೆ, ನಿಮ್ಗೆ ಸಿಂಗಲ್ ಓನರ್ ಗಾಡಿ, 77,000 ಓಡಿದೆ ಗಾಡಿ. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ, ಅದೇನೋ ಒಂದು ಮಾಡ್ಕೊಡೋಣ ಅಂತೆ. ಓಕೆ, ಬಟ್ ಈ ಕಂಡೀಷನ್ ನೋಡಿ, ಇಂಟೀರಿಯರ್ ವೈಸ್, ಎಕ್ಸ್ಟೀರಿಯರ್ 1 piece ಪೇಂಟ್ ಮಾಡಿಸಿಲ್ಲ ಸರ್ ಈ ಗಾಡಿಗೆ. ಓಕೆ, ಓನರ್ ಹೆಂಗ್ ಯೂಸೇಜ್ ಮಾಡಿದ್ದಾರೆ ಹಂಗೆ ನಿಂತಿದೆ ಗಾಡಿ. ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಈ ಗಾಡಿಗೆ. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ. ನಿಮಗೆ ಹುಂಡೈ ವರ್ನ ಟ್ರಾನ್ಸ್ಫಾರ್ಮ್ ವೇರಿಯಂಟ್ ಅಲ್ಲ ಸರ್? ಹೌದು. 2010 ಮಾಡಲ್ ಸಿಂಗಲ್ ಓನರ್. ಓಕೆ, ಈಗ ಹುಂಡೈ ವರ್ನ ಅಂತ ಹುಡುಗರಿಗೆ ಏನಾಗುತ್ತೆ ಪ್ರೈಸ್ ಇದು? ಸರ್ 2,60,000ಗೆ ಕೊಡ್ತೀನಿ ಸರ್ ಗಾಡಿ. ಫೈನಲ್ ಸರ್? ಫೈನಲ್ ಆಗಿ ಬಾಟಮ್. ಮುಂದೆ ಬಂದ್ಬಿಡ್ಲಿ ಕಸ್ಟಮರ್, ಇಂಟ್ರೆಸ್ಟೆಡ್ ಇದ್ರೆ ಆನ್ ಟೇಬಲ್ ಇನ್ನ ಬೇಕಂದ್ರೆ ಕಡಿಮೆ ಮಾಡ್ಕೊಡ್ತೀನಿ. ಓಕೆ, ನೋಡಿ ಆಬ್ವಿಯಸ್ಲಿ ಇಂಟ್ರೆಸ್ಟೆಡ್ ಆಗಿ ಬರ್ತೀರಾ. ಗಾಡಿ ನೋಡಕ್ ಅಷ್ಟೊಂದು ಚೆನ್ನಾಗಿದೆ ಗಾಡಿ ಕೂಡ ಅಂತ ಹೇಳ್ಬೋದಾ? ಸೊ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ಲಾರಾ ಇದೆ. ಸೊ ಒಳ್ಳೆ ಗಾಡಿ ಅಂತಾನು ಹೇಳ್ಬೋದು. ಇದು ಡೀಟೇಲ್ಸ್ ಸರ್? ಹೌದು ಸರ್, ಡಿಮ್ಯಾಂಡ್ ವೆಹಿಕಲ್, ಡಿಸ್ಕಂಟಿನ್ಯೂಡ್ ಆಗಿದೆ. ಆದ್ರೂ ಈ ಗಾಡಿ ಲವರ್ಸ್ ಕೊಡಲ್ಲ. 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ಇಂಜಿನ್ ಇದು. ಓಕೆ, ಪೆಟ್ರೋಲ್ ವೇರಿಯಂಟ್ ನೋಡ್ತಾ ಇರಬಹುದು. 2010 ಅಲ್ಲ ಸರ್? 10 ಮಾಡಲ್, ಮ್ಯಾನ್ಯುಯಲ್ ಆಟೋಮೆಟಿಕ್ ಸರ್ ಇದು? ಮ್ಯಾನ್ಯುಯಲ್ ಇದು. ಟಾಪ್ ಎಂಡ್ ಗಾಡಿ. ನಿಮಗೆ ಫೀಚರ್ಸ್ ಅಂದ್ರೆ ತುಂಬಾ ಫೀಚರ್ಸ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಅಂತ ಬಂದೇ ಬರುತ್ತೆ ಈ ಗಾಡಿನಲ್ಲಿ. ಹೌದೌದು. ಪ್ಲಸ್ ರೋಡ್ ಗ್ರಿಪ್, ಓಡಿಸೋ ಫೀಲ್ ಬೇರೆನೇ ಲೆವೆಲ್.
ಇಂಟೀರಿಯರ್ ನೋಡಿ ಸರ್, ಹೊಸ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟಿಂಗ್ ಹಾಕ್ಸಿದ್ದಾರೆ, ಫುಲ್ ಸೂಟ್ ಆಗುವಂಥದ್ದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಬ್ಲಾಕ್ ಕಲರ್. ಸೊ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ನಿಮಗೆ. ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು. ಒಂದು ಸ್ಕೋಡಾ ಲಾರಾ 1.8 ಲೀಟರ್ ಇಂಜಿನ್ ಚಿಂದಿ ಗಾಡಿ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನು ಕೊಟ್ಬಿಡ್ತೀರಾ ಸರ್? ಪ್ರೈಸ್ ಇದ್ರದ್ದು 3,45,000 ಕೊಟ್ಟು ಮಾಡ್ತಾ ಇದ್ದೀನಿ. ಫೈನಲ್ ಅಂದ್ರೆ ಸರ್ ಬಾಟಮ್ ಆಗಿ 3,10,000 ಕೊಡ್ತೀನಿ ಸರ್. ಓಕೆ, 3,10,000 ನಿಮಗೆ ಒಂದು ಸ್ಕೋಡಾ ಲಾರಾ ಪೆಟ್ರೋಲ್ 2010 ಮಾಡಲು. ಸೊ ಸೆಕೆಂಡ್ ಓನರ್ ಆರಾಮಾಗಿ ತಗೊಂಡೋಗ್ಬೋದು ಗಾಡಿ. ಮಾರ್ಕೆಟ್ ಅಲ್ಲಿ ಥರ್ಡ್ ಓನರ್ ಫೋರ್ತ್ ಓನರ್ ಆ ಪ್ರೈಸ್ ಹೇಳ್ತಾರೆ, ಬಟ್ ಇಲ್ಲಿ ಸೆಕೆಂಡ್ ಓನರ್ ಗಾಡಿ ಸಿಗ್ತಾ ಇದೆ. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡೋಗ್ಬೋದು. ಸೊ ಹಾಗೆ ಒಂದು Chevrolet Spark ಲೋ ಬಜೆಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಗಾಡಿ ಅಂತ ಹುಡುಕೋರಿಗೆ ಸಕ್ಕತ್ತಾಗಿದೆ ಗಾಡಿ. ಇದ್ರ ಡೀಟೇಲ್ಸ್ ಸರ್? 11 ಮಾಡಲ್ Chevrolet Spark ಇದು ಸೆಕೆಂಡ್ ಓನರ್ ಆಗಿದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮ್ಗೆ ಫೀಚರ್ಸ್ ಬೇಕಂದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ 2 ಬರುತ್ತೆ. ಪ್ಲಸ್ ನಿಮ್ಗೆ ಮೈಲೇಜ್ ಪ್ರಕಾರ ನೋಡ್ಬೇಕಂದ್ರೆ ಒಂದು 16 to 18 ಕೊಡುತ್ತೆ. ಕಾಂಪ್ಯಾಕ್ಟ್ ಒಳ್ಳೆ ಗಾಡಿ ಸರ್, ಫ್ಯಾಮಿಲಿ ಯೂಸೇಜ್ ಅಂತ. ಲೋ ಮೇಂಟೆನೆನ್ಸ್, ಮೈಲೇಜ್ ಬರೋಂಥದ್ದು ಗಾಡಿ, ಒಳ್ಳೆ ಗಾಡಿ ಇದು. ಓಕೆ, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಇದೆ ಅಂತ ಹೇಳ್ಬೋದು ಗಾಡಿಗೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಸೊ ಚಿಂದಿ ಗಾಡಿ ಅಂತ ಹೇಳ್ಬೋದು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಇದೆ. Chevrolet Spark 2011 ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿದೆ. ಓಕೆ, ಸಾರಿ ಸೆಕೆಂಡ್ ಓನರ್ ಆಗಿದೆ. ಬಾಡಿ ಲೈನ್ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಏನಾಗುತ್ತೆ ಸರ್ Chevrolet Spark? ಸರ್ ನಾನು ಕೋಟಿಂಗ್ ಮಾಡ್ತಾ ಇರೋದು 1,75,000. ಮಾರ್ಕೆಟ್ ಪ್ರಕಾರ ನೋಡ್ಬೇಕಂದ್ರೆ 2.5 ಮೇಲೆನೇ ಇದೆ ಗಾಡಿ. ಕೋಟಿಂಗ್ 1,75,000 ಕೋಟಿಂಗ್ ನಂದು. 1.5 ಬಿಟ್ಕೊಡ್ತೀನಿ ಸರ್. ಮುಂದೆ ಬಂದ್ಬಿಡ್ಲಿ ಕಸ್ಟಮರ್, ಗಾಡಿ ನೋಡ್ಕೊಳ್ಳಿ. 1,50,000 11 ಮಾಡಲ್ ಕೊಡ್ತೀನಿ. 1.5 ಲಕ್ಷಕ್ಕೆ ನಿಮ್ಗೆ ಒಂದು 11 ಮಾಡಲು ಒಂದು Chevrolet Spark ಸಿಗ್ತಾ ಇದೆ. ಸೊ ಅದು ನಿಮ್ಗೆ ಇನ್ನೂ ಜಸ್ಟ್ ಸೆಕೆಂಡ್ ಓನರ್ ಗಾಡಿ. ಥರ್ಡ್ ಓನರ್ ಫೋರ್ತ್ ಓನರ್ ಅಲ್ಲಿ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಪ್ರೈಸ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು Zen Estilo ಇದೆ. ಇದು ಡೀಟೇಲ್ಸ್ ಸರ್? ರೆಡ್ ಕಲರ್ ಸರ್, Zen Estilo ಮಾರುತಿ ಸುಜುಕಿ VXi 2008 ಮಾಡಲ್ ಇದು. ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ಇಂಜಿನ್. ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. ರೆಡ್ ಕಲರ್ ಬರುತ್ತೆ, ಚೆರಿ ರೆಡ್. ನಿಮ್ಗೆ ಫೀಚರ್ಸ್ ಬೇಕಂದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟಿಂಗ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಓಕೆ, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ. ನೋಡ್ತಾ ಇರ್ಬೋದು ವಿತ್ AC ಪವರ್ ಸ್ಟೀರಿಂಗು, ಫ್ರಂಟೆಡ್ ಪವರ್ ವಿಂಡೋಸ್, ಸಾರಿ 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ ಗಾಡಿಲಿ. 2008 ಮಾಡಲ್. ಸೊ FC ಇನ್ಸೂರೆನ್ಸ್ ಎಲ್ಲ ಸರ್? ಎಲ್ಲ ಬೇಕಂದ್ರೆ ಆಗುತ್ತೆ ಸರ್. ಓಕೆ, ಸೊ ಈಗ ಪ್ರೈಸ್ ಏನಾಗುತ್ತೆ ಸರ್? ಪ್ರೈಸ್ ಇದ್ರದ್ದು ನಾನು 165 ಹೇಳ್ತಾ ಇದ್ದೀನಿ ಸರ್. ಫೈನಲ್ ಅಂದ್ರೆ 1,35,000 ಕೊಡ್ತೀನಿ. ಓಕೆ, 1.35 ಫೈನಲ್ ಆಗುತ್ತೆ ನಿಮಗೆ ಒಂದು Zen Estilo. ಸೊ ಕ್ರೇಜಿ ಆಗಿದೆ ಗಾಡಿ ಕೂಡ. ಒಳ್ಳೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಇರೋ ಗಾಡಿ ಅಂತ ಹೇಳ್ಬೋದು. ಯೂಸರ್ ಕಸ್ಟಮರ್ ಗೆ ಫ್ಯಾಮಿಲಿ ಯೂಸೇಜ್ ಅಂತ ಒಳ್ಳೆ ಗಾಡಿ ಸರ್ ಅದು. ಸೊ ಕಲಿಯರ್ ಹುಡುಕ್ತಾ ಇದ್ರೆ ಆರಾಮಾಗಿ ಕಲಿಯಕ್ಕೆ ತಗೊಳ್ಬಹುದು. ಮತ್ತೆ ನಿಮಗೆ ಬೂಟ್ ಸ್ಪೇಸ್, ಲೆಗ್ ಸ್ಪೇಸ್ ಆರಾಮಾಗಿದೆ. ಫ್ಯಾಮಿಲಿ ಮೇಂಟೆನೆನ್ಸ್ ಮತ್ತೆ ಲೋ ಮೇಂಟೆನೆನ್ಸ್ ಗಾಡಿ ಕೂಡ ಅಂತ ಹೇಳ್ಬೋದು, ಅದಕ್ಕೋಸ್ಕರನೇ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು Mahindra Logan ಇದೆ. ಇದು ಡೀಟೇಲ್ಸ್ ಸರ್? 2010 ಮಾಡಲ್. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಇಂಜಿನ್, ಬ್ಲಾಕ್ ಕಲರ್. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಪ್ಲಸ್ ಪೆಟ್ರೋಲ್ ಇಂಜಿನ್ ಬರುತ್ತೆ ನಿಮಗೆ. ಆರಾಮಾಗಿ ಒಂದು 14 to 16 ಮೈಲೇಜ್ ಕೊಡುತ್ತೆ. ಫೀಚರ್ಸ್ ಬೇಕಂದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ 4 ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಗಾಡಿ ಅಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್. ನಮ್ಮ ಹತ್ರ ಆಲ್ಮೋಸ್ಟ್ ಇವಾಗ ಸಿಂಗಲ್ ಸೆಕೆಂಡ್ ಓನರ್ ಇದೆ. ಹೌದೌದು. ಗಾಡಿಗಳು ಬೇಕಂದ್ರೆ ಕಂಡೀಷನ್ ಚೆನ್ನಾಗಿದೆ, ತುಂಬಾ ಪ್ರೈಸಿಂಗ್ ಅಲ್ಲೂ ಕೊಡ್ತಾ ಇದ್ದೀನಿ. ಯಾರಾದ್ರೂ ಗಾಡಿ ಹುಡುಕ್ತಾ ಇದ್ರೆ ಆರಾಮಾಗಿ ಬಂದು ತಗೊಂಡೋಗಿ. ಓಕೆ, ಸೊ ಇದು 2010 ಮಾಡಲ್ ಸಿಂಗಲ್ ಓನರ್. ಪೆಟ್ರೋಲ್ ಅಲ್ಲ ಸರ್? ಪೆಟ್ರೋಲ್. ಓಕೆ, ಪ್ರೈಸ್ ಏನಾಗುತ್ತೆ ಸರ್ ಇದು? ಪ್ರೈಸ್ ಇದ್ರದ್ದು ನಾನು ಕೋಟಿಂಗ್ ಹೇಳ್ತಾ ಇರೋದು 1,90,000. ಫೈನಲ್ ಅಂದ್ರೆ? ಫೈನಲ್ ಆಗಿ 1,65,000 ಕೊಡ್ತೀನಿ. ಓಕೆ, 1,65,000 60 ಸರ್? 65. ಓಕೆ, 1,65,000 ನೀವು ಒಂದು Mahindra Logan ಪೆಟ್ರೋಲ್ 2010 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು Hyundai Verna ಇದೆ. ಸಕ್ಕದಾಗಿದೆ ಗಾಡಿ ಇದು ಕೂಡ. ಸೊ ನೆವಿ ಬ್ಲೂ ಕಲರ್, ನೋಡಕ್ಕಂತೂ ಸಕ್ಕದಾಗಿ ಕಾಣಿಸುತ್ತೆ. ಇದು ಡೀಟೇಲ್ಸ್ ಸರ್? 2009 ಮಾಡಲ್. ಇದು ಸೆಕೆಂಡ್ ಓನರ್ ಆಗಿದೆ ಗಾಡಿ. ಪೆಟ್ರೋಲ್ ಇಂಜಿನ್ ಇದು ಕೂಡ ಬರುತ್ತೆ. ಫೀಚರ್ಸ್ ಬೇಕಂದ್ರೆ ನಾರ್ಮಲ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಅಂತ 4 ಬಂದೇ ಬರುತ್ತೆ. ಇಂಜಿನ್ ವೈಸ್ ತುಂಬಾ ಚೆನ್ನಾಗಿದೆ ಗಾಡಿ. ಸಣ್ಣ ಪುಟ್ಟ ಖರ್ಚಿದೆ, ಬೇಕಂದ್ರೆ ಅದು ಡೆಲಿವರಿ ಕೊಡುವಾಗ ಬೇಕಂದ್ರೆ ಎಲ್ಲ ಮಾಡಿಸ್ಕೊಟ್ಬಿಡೋಣ ಅಂತ. ಓಕೆ, ಸೊ ನೋಡ್ತಾ ಇರ್ಬೋದು ವಿತ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ವಿತ್ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಒಂದು Hyundai Verna ಮ್ಯಾನ್ಯುವಲ್ ಪೆಟ್ರೋಲ್ ವೇರಿಯಂಟ್, VT ಇಂಜಿನ್. ಸೊ ಏನಾಗುತ್ತೆ ಸರ್ ಇದು Hyundai Verna? ಸರ್ 2 ಲಕ್ಷಕ್ಕೆ ಕೊಡ್ತೀನಿ ಸರ್. 2 ಲಕ್ಷಕ್ಕೆ Hyundai Verna 9 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಎಲ್ಲ ಮಾರ್ಕೆಟ್ ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. 2 ಲಕ್ಷಕ್ಕೆ ಯಾರು ಕೊಡಲ್ಲ, ನಾನು ಕೊಡ್ತಾ ಇದ್ದೀನಿ. ಇಲ್ಲ ಸಿಕ್ಬಿಡ್ತಾ ಇದೆಯಾ ಬೇರೆ ಕಡೆ, ಫ್ರೀ ಆಗಿ ಕೊಡ್ತೀನಿ ನಾನು. ಓಕೆ, ನೋಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಬಂದು ತಗೊಂಡೋಗ್ಬೋದು ನಿಮಗೆ. ಶಶಾ ಕಾರ್ಸ್ಗೆ ಒಂದು ಒಳ್ಳೆ ಡೀಲಲ್ಲೂ ಕೊಡ್ತಾರೆ ಗಾಡಿನ. ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬಜೆಟ್ ಅಲ್ಲಿ ಒಂದು ಚಿಕ್ಕ ಗಾಡಿನೂ ಅದು ಚೆನ್ನಾಗಿರ್ಬೇಕು ಅಂದವ್ರಿಗೆ ಒಂದು Hyundai Ion ಇದೆ. ಸೊ ಈ Hyundai Ion ಡೀಟೇಲ್ಸ್ ಏನು ಸರ್? 2015 ಮಾಡಲ್. ಇದು ಸಿಂಗಲ್ ಓನರ್ ಗಾಡಿ. 44,000 ರೆಕಾರ್ಡೆಡ್ ಓಡಿದೆ ಗಾಡಿ. ಓಕೆ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಯೂಸಿಂಗ್ ಕಂಡೀಷನ್ ಅಲ್ಲಿ ಇದೆ. 1 ಪೀಸ್ ಟಚ್ ಅಪ್ ಪಾಲಿಶ್ ಏನು ಮಾಡಿಸಿಲ್ಲ. ಓಕೆ, ಗಾಡಿನಲ್ಲಿ ಫೀಚರ್ಸ್ ಬೇಕಂದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ 4 ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಇನ್ಬಿಲ್ಟ್ ಕಂಪನಿನಲ್ಲಿ ಏನಿದೆ ಅದೇ ಕೊಟ್ಟಿದ್ದಾರೆ. ಓಕೆ, ಸೊ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ನೋಡ್ತಾ ಇರ್ಬೋದು ವಿತ್ AC ಪವರ್ ಸ್ಟೀರಿಂಗು, ಫ್ರಂಟೆಡ್ ಪವರ್ ವಿಂಡೋಸ್, ಒಂದು 800cc ಗಾಡಿ ಅಂತ ಹೇಳ್ಬೋದು. ಸೊ ಮೈಲೇಜ್ ಅಲ್ಲಿ ಆಲ್ಮೋಸ್ಟ್ ಲೈಕ್ ಸಿಟಿಲಿ ಒಂದು 17 to 18 ಬರುತ್ತೆ. ಹೈವೇ +2 ಅಂತ ಲೆಕ್ಕ ಹಾಕೊಂಡು 20 ತನಕ ಬರುತ್ತೆ ಮೈಲೇಜ್. ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ Ion ಎಲ್ಲ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಪ್ರೈಸ್ ನಾನು ಕೋಟಿಂಗ್ ಮಾಡ್ತಾ ಇರೋದು 2,95,000. 2,60,000 15 ಮಾಡಲ್ ಸಿಂಗಲ್ ಓನರ್ Ion ಕೊಡ್ತೀನಿ.
2,60,000ಕ್ಕೆ ನಿಮ್ಗೆ ಒಂದು ಇಯಾನ್ ಪೆಟ್ರೋಲ್ 2015 ಮಾಡಲ್ ಗಾಡಿ 44,000 ನೋಡಿದ್ರೆ ಸರ್ 12 ಮಾಡಲ್ ಸಿಗ್ತಲ್ಲ ಆ ಪ್ರೈಸಿಂಗ್ ಅಲ್ಲಿ 15 ಮಾಡಲ್ ಕೊಡ್ತಾ ಇದ್ದೀನಿ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡಬಹುದು ಇಯಾನ್ ಮಾತ್ರ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚವೆಲ್ಲೆ ಬೀಟ್ ಇದೆ, ಗ್ರೀನ್ ಕಲರ್ ಪ್ಯಾರೆಟ್ ಗ್ರೀನ್, ನೋಡಕ್ ಸಕ್ಕತ್ತಾಗಿದೆ. ಇದ್ರ ಡೀಟೇಲ್ಸ್ ಸರ್ 2012 ಮಾಡಲ್, ಇದು ಕೂಡ ಸಿಂಗಲ್ ಓನರ್ ಗಾಡಿ, LT ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್ 1.2 ಲೀಟರ್ ಬರುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಬರೀ ತಗೊಂಡೋಗಿ ಓಡಿಸ್ಬೇಕಷ್ಟೇ. ಫೀಚರ್ಸ್ ಬೇಕಂದ್ರೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇನ್ಬಿಲ್ಟ್. ಮೈಲೇಜ್ ಪ್ರಕಾರ ನೋಡಬೇಕಂದ್ರೆ 16 to 18 ಆರಾಮಾಗಿ ಕೊಡುತ್ತೆ. ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು, ಪೆಟ್ರೋಲ್ ವೇರಿಯಂಟ್ ಚವೆಲ್ಲೆ ಬೀಟ್, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ, ನೀವು ನೋಡ್ತಾ ಇರಬಹುದು. ಸೊ LT ವೇರಿಯಂಟ್ ಸಕ್ಕತ್ತಾಗಿದೆ ಚವೆಲ್ಲೆ ಬೀಟು, ಅದು ಪ್ಯಾರೆಟ್ ಗ್ರೀನ್ ಕಲರ್. ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಕೋಟಿಂಗ್ ಮಾಡ್ತಾ ಇರೋದು ನಾನು 2,25,000, 2 ಲಕ್ಷ ಬಾಟಮ್ ಆಗಿ ಮಾಡ್ಕೊಡ್ತೀನಿ. 12 ಮಾಡಲ್ ಸಿಂಗಲ್ ಓನರ್ ಗಾಡಿ. ಈ ಗಾಡಿಗೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು? ಗಾಡಿಗೆ ಡೌನ್ ಪೇಮೆಂಟ್ ಬೇಕಂದ್ರೆ ನಿಮಗೆ ಒಂದು 80% ಅಬ್ಬಬ್ಬಾ ಇಲ್ಲ ಅಂದ್ರೂ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಫುಲ್ ಲೋನೇ ಆಗ್ಬಿಡುತ್ತೆ. ಎಲ್ಲ ಡಿಪೆಂಡ್ಸ್ ಅಪಾನ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಪ್ರೈಸಿಂಗ್ ಕಡಿಮೆ ಹೇಳ್ತಾ ಇದ್ದೀನಿ, ಲೋನ್ ಅವರೇ ಕೊಟ್ಬಿಡ್ತಾರೆ ಫುಲ್ ಅಮೌಂಟ್. ಆರಾಮಾಗಿ 0 ಡೌನ್ ಪೇಮೆಂಟ್ ಅಲ್ಲಿ ತಗೊಂಡು ಹೋಗ್ಬೋದು. 10 ಮಾಡಲ್ 11 ಮಾಡಲ್ ಆಗಲ್ಲ, 12 ಇತ್ತಲ್ಲ, ಸೊ ಅದಕ್ಕೋಸ್ಕರ 12 ಮಾಡಲ್ಗೆ ಡೌನ್ ಪೇಮೆಂಟ್ ಎಷ್ಟು ಅಂತ ಕೇಳಿದ್ ನಾನು. ಸೊ ಹಾಗೆ ಒಂದು ಫಿಯಟ್ ಪುಂಟೋ ರೆಡ್ ಕಲರ್, ಸೊ ಡೀಟೇಲ್ಸ್ ಸರ್ ಇದ್ರದ್ದು. 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ಇಂಜಿನ್. 10 ಮಾಡಲ್? ಹೌದು, 14-15 ಮಾಡಲ್ ತರ ಕಾಣಿಸ್ತಿದೆಯಲ್ಲ ಸರ್ ಗಾಡಿ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಚೆರಿ ರೆಡ್ ಕಲರ್. ಹೌದು, ಪ್ಲಸ್ ಬಾಡಿ ಸ್ಟ್ರಕ್ಚರ್ ಇದ್ರದ್ದು ತುಂಬಾ ಒಳ್ಳೆ ಸ್ಟ್ರಕ್ಚರ್ ಸರ್, ಒಳ್ಳೆ ಗೇಜ್ ಇರೋ ಗಾಡಿ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ಅಲ್ಲಿ ಏನು ಬರ್ಬೋದು ಸರ್ ಇದಕ್ಕೆ? ಸರ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇನ್ಬಿಲ್ಟ್ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ತರ ಇದೆ. ಸೊ ಯಾರಾದ್ರೂ ಒಂದು ಒಳ್ಳೆ ಡೀಸೆಲ್ ಗಾಡಿ ಹುಡ್ಕೋರಿಗೆ, ಸೊ ಡೀಸೆಲ್ ಅಲ್ಲ ಸರ್, ಸಾರಿ ಪೆಟ್ರೋಲ್ ವೇರಿಯಂಟ್ ಫಿಯಟ್ ಪುಂಟೋ. ಸೊ ಪ್ರೈಸ್ ಏನಾಯ್ತು ಸರ್ ಫಿಯಟ್ ಪುಂಟೋದು? ಸರ್ ಪ್ರೈಸ್ ನಿಮಗೆ 2,25,000 ಹೇಳ್ತಾ ಇದ್ದೀನಿ, 1,95,000 ಕೊಡ್ತೀನಿ ಸರ್. 1,95,000 ನೀವು ಒಂದು ಫಿಯಟ್ ಪುಂಟೋ ಪೆಟ್ರೋಲ್ 2010 ಮಾಡಲ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಡ್ ಫಿಗೋ ಇನ್ನೊಂದಿದೆ. ಸೊ ಇದು ಡೀಟೇಲ್ಸ್ ಸರ್. ಅದ್ ಮುಂದೆ ಒಂದು ಆರೆಂಜ್ ಕಲರ್ ನೋಡಿದ್ರಿ, ಅದು 15 ಮಾಡಲ್, ಇದು 13 ಮಾಡಲ್, ಓಲ್ಡ್ ಶೇಪ್, ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ಗಾಡಿ. ಇದು ಕೂಡ ಮೈಲೇಜ್ ಪ್ರಕಾರ 18+ ಆರಾಮಾಗಿ ಮೈಲೇಜ್ ಕೊಡುತ್ತೆ. ಹೌದೌದು. ನಾನು ಕೋಟಿಂಗ್ ಮಾಡ್ತಾ ಇರೋದು ಪ್ರೈಸ್ ಇದಕ್ಕೆ 2,75,000 ಸರ್. ಫೈನಲ್ ಅಂದ್ರೆ ಸರ್ 2,45,000 ಕೊಡ್ತೀನಿ, ಯಾರು ಕೊಟ್ಟಿರಲ್ಲ. 13 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್. ಓಕೆ ನೋಡಿ, 2,35,000 ನೀವು ಒಂದು ಫಾರ್ಡ್ ಫಿಗೋ ಡೀಸೆಲ್ TDCಯ ಇಂಜಿನ್. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗು, ಫ್ರಂಟ್ ಹೆಡ್ ಪವರ್ ವಿಂಡೋಸ್ ಅಷ್ಟೇ ನಿಮಗೆ ಬರೋದು. ಸೊ ಇಂಟೀರಿಯರ್ ಕೂಡ ಕ್ರೇಜಿಯಾಗಿ ಮೇಂಟೈನ್ ಮಾಡಿದ್ದಾರೆ, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಸೊ ಒಂದು ಒಳ್ಳೆ ಗಾಡಿ ಹುಡುಕೋರಿಗೆ ಫಾರ್ಡ್ ಫಿಗೋ ಆರಾಮಾಗಿ ತೊಗೊಳ್ಬೋದು, ಮತ್ತು ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ಯೂಸೇಜ್ ಎಲ್ಲ ಚಿಂದಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಒಂದು ಚವೆಲ್ಲೆ ಆವಿಯೋ ಇದೆ, ಇದ್ರ ಡೀಟೇಲ್ಸ್ ಸರ್. 2010 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ. ಫೀಚರ್ಸ್ ಬೇಕಂದ್ರೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಪ್ಲಸ್ ಮ್ಯೂಸಿಕ್ ಸಿಸ್ಟಮ್, AC ಬರುತ್ತೆ ನಿಮ್ಗೆ. ಒಳ್ಳೆ ಹ್ಯಾಚ್ ಬ್ಯಾಕ್ ಅನ್ಬೋದು, ಆರಾಮಾಗಿ ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಬರೋಂಥದ್ದು ಗಾಡಿ. ಪ್ಲಸ್ ಬಜೆಟ್ ಫ್ರೆಂಡ್ಲಿ, ಯಾಕಂದ್ರೆ ಒಂದು 81 lakh ಅಲ್ಲಿ ಗಾಡಿ ಸಿಕ್ಬಿಡುತ್ತೆ. ನನ್ ಕೋಟಿಂಗ್ ಮಾಡ್ತಾ ಇರೋದು ಇದಕ್ಕೆ 1,25,000. ಫೈನಲ್ ಅಂದ್ರೆ ಸರ್? ಫೈನಲ್ ಆಗಿ 95,000 ಬಿಟ್ಕೊಡ್ತೀನಿ ಸರ್. 95,000 ನಿಮ್ಮೊಂದು ಚವೆಲ್ಲೆ ಆವಿಯೋ ತಗೋದಿದ್ರೆ ಸುಮ್ಮನೆ 2000 ಯಾವ್ದು ಸರ್ ಇದು? 10 ಮಾಡಲ್. ಸುಮ್ಮನೆ 800 ಎಲ್ಲ ನಿಮಗೆ 2004 ಮಾಡಲೇ 1,10,000, 1,20,000, 30,000 ಹೇಳ್ತಾರೆ. ಆರಾಮಾಗಿ 2010 ಮಾಡಲ್ ಒಂದು ಚವೆಲ್ಲೆ ಆವಿಯೋ ತಗೋಬಿಡ್ಬೋದು. ಪೆಟ್ರೋಲ್ ವೇರಿಯಂಟ್, ಅದು ಪೆಟ್ರೋಲ್, ಮೈಲೇಜ್ ಆಲ್ಮೋಸ್ಟ್ ಲೈಕ್ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ ಇದೆಲ್ಲ ಗಾಡಿ. ಸೊ ಬಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲೂ ತಗೊಳ್ಬಹುದು. ಹಾಗೆ ಇನ್ನೊಂದು ಚವೆಲ್ಲೆ ಸ್ಪಾರ್ಕ್ ಇದೆ, ಇದ್ರ ಡೀಟೇಲ್ಸ್ ಸರ್. ಇದು 2008 ಮಾಡಲ್ ಸರ್, ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್. ಇದು ಕೂಡ ನಿಮ್ಗೆ ಪೆಟ್ರೋಲ್ ಬರುತ್ತೆ, ಪೆಟ್ರೋಲ್ ಇಂಜಿನ್ ಅಲ್ಲಿ 16 to 18 ಮೈಲೇಜ್ ಬರುತ್ತೆ. ಫೀಚರ್ಸ್ ಬೇಕಂದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ. ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ ಗಾಡಿ. ನೋಡ್ತಾ ಇರೋದು ಚಿಂದಿ ಅಂತಾನು ಹೇಳ್ಬೋದು ಗಾಡಿ. ಸೊ ಯಾರೋ ಒಂದು ಚವೆಲ್ಲೆ ಸ್ಪಾರ್ಕ್ ನೋಡ್ತಾ ಇರೋರಿಗೆ ಏನಪ್ಪ ಪ್ರೈಸ್ ಇದು ಸರ್? ನನ್ನ ಕೋಟಿಂಗ್ ಪ್ರೈಸ್ ಇದ್ರದ್ದು 1,45,000, 1,20,000 ಬಿಟ್ಕೊಡ್ತೀನಿ. 1,20,000 ನಿಮ್ಗೊಂದು ಚವೆಲ್ಲೆ ಸ್ಪಾರ್ಕ್ ಸಿಗುತ್ತೆ. ಸೊ ಲೋ ಮೇಂಟೆನೆನ್ಸ್, ಲೋ ಬಜೆಟ್ ಗಾಡಿಗಳು ಸಿಕ್ಬಿಡುತ್ತೆ ನಿಮಗೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಫಾರ್ಡ್ ಫಿಯೆಸ್ಟಾ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಇದು 2008 ಮಾಡಲ್, ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ಇಂಜಿನ್. ಲೋ ಬಜೆಟ್ ಅಲ್ಲಿ ಸಿಡಾನ್ ಹುಡುಕ್ತಾ ಇದ್ರೆ ಒಳ್ಳೆ ಗಾಡಿ ಇದು, ಪೆಟ್ರೋಲ್ ಗಾಡಿ. ನಿಮ್ಗೆ 16 ಗಂಟೆ ಆರಾಮಾಗಿ ಮೈಲೇಜ್ ಕೊಡುತ್ತೆ. ಗಾಡಿನಲ್ಲಿ ₹1 ಕೆಲಸ ಇಲ್ಲ, ಟೈರ್ ಬ್ರ್ಯಾಂಡ್ ನ್ಯೂ ಇದೆ. ಇಂಟೀರಿಯರ್ ವೈಸ್ ಲೆದರ್ ಸೀಟಿಂಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಗೋಲ್ಡ್ ಕಲರ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬರೀ ಥರ್ಡ್ ಓನರ್ ಆಗಿದೆ, ಅದು ಒಂದೇ ಡ್ರಾಬ್ಯಾಕ್. ಬಟ್ ಗಾಡಿ ಮಾತ್ರ ಸೂಪರ್ ಕಂಡೀಷನ್. ಇಂಜಿನ್ ಮೇಲೆ 6 months ವಾರಂಟಿ ಕೊಡ್ತೀನಿ. ಕೋಟಿಂಗ್ ಮಾಡ್ತಾ ಇರೋದು ನನ್ನ ಪ್ರೈಸ್ ಇದಕ್ಕೆ 1,95,000. ಫೈನಲ್ ಅಂದ್ರೆ ಸರ್ 1,70,000 ಕೊಡ್ತೀನಿ ಸರ್. 1,70,000 ನಿಮ್ಗೆ ಒಂದು ಫಾರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ, ಪೆಟ್ರೋಲ್ ವೇರಿಯಂಟು. ಸೊ ಚಿಂದಿ ಪ್ರೈಸ್ ಅಲ್ಲಿ ತಗೊಳ್ಬಹುದು ಗಾಡಿನ. ನಮ್ಮ ಮುಂದೆ ಒಂದು ಸ್ಕೋಡಾ ಫ್ಯಾಬಿಯಾ ಇದೆ, ಇದ್ರ ಡೀಟೇಲ್ಸ್ ಸರ್. 2011 ಮಾಡಲ್, ಡೀಸೆಲ್ ಇಂಜಿನ್, 1.9 TDI. ಪ್ಲಸ್ ನಿಮ್ಗೆ ಥರ್ಡ್ ಓನರ್ ಆಗಿದೆ, ಟಾಪ್ ಎಂಡ್ ಗಾಡಿ. ನಿಮ್ಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, 4
ಅಲಾಯ್ ವೀಲ್ಸ್ ಪ್ಲಸ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿ. ಟಾಪ್ ಅಂಡ್ ಮಾಡಲ್ ಲೆದರ್ ಸೀಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಓಕೆ, ಡೀಸೆಲ್ ವೇರಿಯಂಟ್ ಅಲ್ಲ ಸರ್ ಇದು? ಹೌದು ಹೌದು. ಸ್ಕೋಡಾ ಫ್ಯಾಬಿಯಾ ಡೀಸೆಲ್ ಹುಡುಕ್ತಾರೋರಿಗೆ ನೋಡಿ, ಸ್ವಿಫ್ಟ್ ಹುಡುಕೋರಿಗೆ ಯಾಕೆ ಸ್ವಿಫ್ಟ್ ತಗೋತೀರಾ, ಆರಾಮಾಗಿ ಈ ಗಾಡಿ ತಗೊಂಡ್ಬಿಡ್ಬೋದು. ನಮ್ಮ ಪರ್ಸನಲ್ ಸಜೆಷನ್. ಯಾಕಂದ್ರೆ ಲೈಕ್ ಒಳ್ಳೆ ಗೇಜ್ ಇರುತ್ತೆ ಮತ್ತೆ ಸೇಫ್ಟಿ ವೈಸ್ ಎಲ್ಲ ಚೆನ್ನಾಗಿರುತ್ತೆ ಗಾಡಿ. ಸೊ ಸ್ಕೋಡಾ ಫ್ಯಾಬಿಯಾ ಏನಾದ್ರು ಸರ್ ಪ್ರೈಸ್? ಸರ್ 2,25,000 ಕೊಟ್ ಮಾಡ್ತಾ ಇರೋದು. ಫೈನಲ್ ಅಂದ್ರೆ ಸರ್? ಫೈನಲ್ ಆಗಿ 2 lakhsಗೆ ಕೊಡ್ತೀನಿ ಸರ್. 11 ಮಾಡಲ್ ಟಾಪ್ ಅಂಡ್ ಡೀಸೆಲ್ ಗಾಡಿ. 2 lakhsಗೆ 11 ಮಾಡಲ್ ಗಾಡಿ ಒಂದು ಸ್ಕೋಡಾ ಫ್ಯಾಬಿಯಾ ಸಿಗ್ತಾ ಇದೆ. ಬೆಸ್ಟ್ ಪ್ರೈಸ್ ತಗೊಳ್ಬೋದು ನನ್ನ ಕೇಳಿದ್ರೆ ಹಂಗೆ.